ಲೈಟ್ ಹಾಕಿ ತಗೊಂಡಿದ್ದೀನಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಾ 10 ವರ್ಷ ಆಗಿದೆ ನಮ್ಗೆ ಸೊಸೈಟಿ ಹತ್ರ ಒಂದೇ ಒಂದು ಕಂಪ್ಲೇಂಟ್ ಆಯ್ತು ಅಡ್ಡಿ ಮೇಲೆ ಎಷ್ಟು ಕೆಜಿ ಇದಾರೆ ಗೊತ್ತಾ 48 ನಿಜವಾಗ್ಲೂ ಹಳ್ಳಿಗಳಲ್ಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿ ವ್ಲಾಗ್ಸ್. ನಾವು ಬೆಳಗ್ಗೆ 4:15ಗೆ ಎದ್ದು ಸಿಟಿ ಮಾರ್ಕೆಟ್ ಬಂದಿದ್ದೀವಿ. ದೇವ್ರಿಗೆ ಹೂವು ತೊಗೊಂಡು ಹೋಗಬೇಕು. ಪವಿಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು, ಅದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ಪವಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಅದು ಇವಾಗ ನಮ್ಮ ಮೀಟ್ರಲ್ಲೇ ಬೆಳೆಯೋಕೆ ಹೇಳ್ಬಿಟ್ರಲ್ಲ ಅವ್ರಿಗೆ. ಎಲ್ಲದರಪ್ಪ ನಮ್ಮ ಹುಡುಗರು. ಎಷ್ಟು ಎತ್ಕತ್ತೀಯ ಬೇಕಾ ಹುಡುಗ? 100 ದಿಂಡ ಐತೆ ಕರೆಕ್ಟಾಗಿ. ಬೇಡ ಎಲ್ಲ 40 ಬೇಡ, ಬ್ಯಾಟ 40 ಅದು ಸಿಗಲ್ಲ, ಎಲ್ಲ ಬದುಕಿರೋದೆ. ಲೈಟ್ ಹಾಕಿ ತಗೊಂಡಿದ್ದೀನಿ ನೋಡ್ಕೊಂಡು 2,000 ರೂಪಾಯಿ. ಬ್ಯಾಟ್ರಿ ಹಾಕಿ ಕಂಡ್ಬಿಟ್ಟೆ ನೋಡ್ಬೇಕು. ಇಲ್ಲಿ ಹೊಸದು, ಇಲ್ಲಿ ಉದ್ರದ ಯಾವ್ದಿಲ್ಲ. ರೆಕ್ಕೆ ಮೇಲೆ ಚುಕ್ಕಿ ಇಲ್ಲ, ಇಲ್ಲಿ ರೆಕ್ಕೆ ಮೇಲೆ ಒಂದು ಚುಕ್ಕಿ ಇಲ್ಲ. ಹತ್ರ ಬಂದ್ರೆ ಡಿಸ್ಕೌಂಟ್ ಆಫರ್. ಬಜಾರ್ಗೆ ಅರ್ಧಕ್ಕೆ ಅರ್ಧ ಇಲ್ಲಿ. ನಾವು ಬೆಂಗಳೂರು ಸಿಟಿ ಮಾರ್ಕೆಟಲ್ಲಿ ಹೂವು ಪರ್ಚೇಸ್ ಮಾಡಿದ್ದೆಲ್ಲ ಆಗಿತ್ತು. ಅದಾದಮೇಲೆ ನಮಗೆ ತರಕಾರಿ ಒಂದು ತೊಗೊಬೇಕಾಗಿತ್ತು. ಅದು ನಮಗೆ ಮಾಗಡಿಲಿ ತುಂಬ ತರಕಾರಿ ಫೇಮಸ್ಸು, ಅದಕ್ಕೋಸ್ಕರ ಮಾಗಡಿಲೇ ತರಕಾರಿ ಪರ್ಚೇಸ್ ಮಾಡಿದ್ವಿ. ಈಗ ಇದೆಲ್ಲ ಆದಮೇಲೆ ಊರಿಗೆ ಹೋಗ್ತೀವಿ. ಊರಿಗೆ ಹೋದ್ಮೇಲೆ ನೆಕ್ಸ್ಟ್ ವೀಡಿಯೋಸ್ಗೆಲ್ಲ ಪವಿನೇ ವಾಯ್ಸ್ ಕೊಡ್ತಾಳೆ. ಹೋದ ವಿಡಿಯೋದಲ್ಲೇ ಹೇಳಿದ್ದೆ ನಾನು, ಈ ಸತಿ ನಾನು ವ್ಲಾಗ್ ಅಂತ ಏನೂ ಮಾಡಿಲ್ಲ, ಎಲ್ಲ ಅರಿನೇ ವೀಡಿಯೋಗಳು ಮಾಡ್ಕೊಂಬಂದಿದ್ದು. ಅದಾದಮೇಲೆ ನಾನು ಇವಾಗ ನೋಡಿ ವಾಯ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ನಾವು ಅರಿ ಬೆಳಗ್ಗೆನೇ ಎದ್ದು ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಬಂದಿದ್ರು. ನಾವು ಅಷ್ಟೊತ್ತಿಗೆ ಅಡುಗೆ ತಿಂಡಿ ನಾವೆಲ್ಲ ರೆಡಿಯಾಗಿ ಮಕ್ಕಳೆಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ನಮ್ಮ ಊರ ಹತ್ರನೇ ಒಂದು 100 ಮೀಟರ್ ಇರ್ಬೋದು ಅಷ್ಟೇ, ವಾಕಬಲ್ ಡಿಸ್ಟೆನ್ಸಲ್ಲೇ ಒಂದು ಪಟ್ಟದಮ್ಮನ ದೇವಸ್ಥಾನ ಇದೆ. ಅದರಲ್ಲೂ ಆ ಊರಲ್ಲೂ ಕೊಂಡ ಮಾಡಿ ಪೂಜೆ ಮಾಡ್ತಾರೆ. ಅದಕ್ಕೆಲ್ಲ ಹೋಗಿ ಮಡ್ಲಕ್ಕಿ ಸೀರೆ ಎಲ್ಲ ಕೊಟ್ಬಿಟ್ಟು ಬಂದು ಮನೆಯೊಳಗೆ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಸ್ವಲ್ಪ ಅಳತೆ ಹೊಡ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಪೂಜೆ ಮುಗಿಸ್ಕೊಂಡ್ಬಂದು ರಿಲ್ಯಾಕ್ಸ್ ಮಾಡೋಣ ಅಂತ ಕೂತ್ಕೊಂಡ್ವಿ. ದೊಡ್ಡವರು ನಮ್ಮ ಆಂಟಿದಿರು ಅಂಕಲ್ದಿರೆಲ್ಲ ಫುಲ್ ಅವ್ರದ್ದು ಎಷ್ಟು ಎನರ್ಜಿ ಇದೆ ಅಂದರೆ ಆ ಎನರ್ಜಿ ನಮಗೂ ಇಲ್ಲ. ಫುಲ್ಲು ಎನರ್ಜಿ ಮೇಲೆ ಗಂಡನ ಮೇಲೆ ಹೆಂಡ್ತಿ ಚಾಡಿ ಹೇಳೋದು, ಹೆಂಡ್ತಿ ಮೇಲೆ ಗಂಡ ಚಾಡಿ ಹೇಳೋದು, ಇದನ್ನು ಮಾಡ್ತಾಯಿದ್ರು ನಮ್ಮ ಆಂಟಿ ಅಂಕಲ್ಗಳು. ನಾವು ಚಿಕ್ಕವರೆಲ್ಲ ಅದನ್ನು ಕೇಳಿಕೊಂಡು ಅವ್ರು ಮಾಡೋ ಜಗಳಗಳನ್ನೆಲ್ಲ ನೋಡಿಕೊಂಡು ತಮಾಷೆ ಮಾಡ್ಕೊಂಡು ನಾವು ಮಾತಾಡ್ತಿದ್ವಿ. ಸಕ್ಕತ್ತಾಗಿತ್ತು, ನೀವು ಕೇಳಿಸ್ಕೊಳ್ಳಿ. ನಿಮ್ಮ ಮೊಯ್ಯ ಇಲ್ದಿದ್ರೆ ನಾನು ಕೆಲಸ ಮಾಡ್ತೀನಿ. ನಿಮ್ಮ ಮೊಯ್ಯ ಇರೋದೇ ಬೇಡ ನನಗೆ. ಇಲ್ಲ ಒಂದ್ ನಿಂಗೆ ಎದ್ದೋಳು ನಂಗೂ ಇಲ್ಲ, ಕುತ್ಕೊಳ್ಳೋಂಗೂ ಇಲ್ಲ. ಅವ್ರ ಮುಂದೆ ಹಿಂಗ್ ಕುತ್ಕೋಬೇಕು. ನೀನ್ ಕುತ್ಕೊಂಡ್ರೆ ನಾನು ಕುತ್ಕೋಬೇಕು, ಅವ್ರು ಕುತ್ಕೋಬೇಕು. ಕೆಲಸ ಮಾಡ್ಕೊಡ್ತಾನ, ಅವ್ರು ಮಾಡ್ಕೊಡ್ತಾಳ. ಆಗಲ್ಲ. ಹೋದ್ರೆ ಯಪ್ಪ ಅಡಿಗೆ ಮನೆ ಆಗ್ಲಿಲ್ವಾ
ಹೋಗಿ ಬರಪ್ಪ ಇಲ್ಲಿ ಕುತ್ಕೊಂಡ್ಬಿಡ್ತೀನಿ. ಯಪ್ಪ ತಾಯಿ ನೀನ್ ತೋಟಕ್ಕೂ ಅಂಗಡಿ ಕೆಲಸ ಆಯ್ತಾ ಹೋಗು ಅಂತ. ಏನ್ ಗೊತ್ತಾ, ಬಂದ ತಕ್ಷಣ ಕೂತಿರ್ಬೇಕು ಅವಳು. ಕೆಲಸ ಮಾಡ್ಬೇಕಾಡ್ರಿ ಹೋಗಿ ಕರೆಕ್ಟ್ ಆಯ್ತು. ಊಟ ಐಟ ಮುಗಿಸ್ಕೊಂಡು ಸಾಯಂಕಾಲಕ್ಕೆಲ್ಲ ರೆಡಿ ಮಾಡಿ ಎಲ್ಲ ಕಾರ್ಯಕಲಾಪಗಳೆಲ್ಲ ಮುಗ್ದೋ ಎದ್ರು ಇವಾಗ ಹೋಯ್ತಾರೆ. ಇವಾಗೆಲ್ಲ ಪಾತ್ರೆ ತುಕ್ಕಕ್ಕೋ ಇಲ್ಲ ಅಂದ್ರೆ ಬರೀ ಅಷ್ಟು ಮಾತ್ರ ಮಡ್ಲಕ್ಕೆಲ್ಲ ಇಲ್ಲ ಕೊಡೋಣಲ್ವಾ? ಏನ್ ಮಾಡಕ್ ಹೋಯ್ತಾರೆ ಅಂತ ಗೊತ್ತಿಲ್ಲ. ಬೇಡ ಮನೆ ಹತ್ರ ಕೊಡೋಣ. ಅಲ್ಲ ಒಂದ್ ಮೊದ್ಲಕ್ಕೆ ಇಲ್ಲೇ ಕೊಡಿರೋ ಹೋಗ್ಬೇಕಾದ್ರೆ. ಬರೀ ಸೀರೆಗಳು, ಹೂವ, ತೆಂಗಿನಕಾಯಿ ಅವೆಲ್ಲ ಹಾಕ್ತಾರೆ. ಟೊಮೆಟೊ ತೋಮಲ್ಲ ಕೊಡೋಂಗಿಲ್ಲ. ತೋಮಲ್ಲ ಇಲ್ಲೇ ಕೊಡೋಣ. ಅಲ್ಲ ಇಲ್ಲಿ ಇವಾಗ ಏನು ಮಾತುಕತೆ ನೋಡಿದ್ರಿ ಅದು ಟ್ರೈಲರ್ ಅಷ್ಟೇ. ಇವಾಗ ಊಟಕ್ಕೆ ಕುತ್ಕೊಂಡಾಗ ಸಿನಿಮಾ ಇನ್ನೂ ಇದೆ. ಇವಾಗ ಫಸ್ಟು ಗಂಡ್ಮಕ್ಳೆಲ್ಲ ಗಂಡಸರೆಲ್ಲ ಊಟಕ್ಕೆ ಕುತ್ಕೊಂಡಿರ್ತಾರೆ, ಹೆಣ್ಮಕ್ಳು ಊಟ ಬಡಿಸ್ತಾರೆ. ಹೆಣ್ಮಕ್ಳು ಊಟಕ್ಕೆ ಕುತ್ಕೊಂಡಾಗ ಗಂಡ್ಮಕ್ಳು ಊಟ ಬಡಿಸ್ತಾರೆ ನಮಗೆ. ಆವಾಗ ಇನ್ನೊಂಥರ ಅಂದರೆ ಅಸಲಿ ಸಿನಿಮಾ ಇವಾಗ ಸ್ಟಾರ್ಟ್ ಆಗುತ್ತೆ. ಕೇಳಿಸ್ಕೊಳ್ಳಿ, ಸಖತ್ತಾಗಿದೆ ಮಾತ್ರ ಇದು ಮಾತುಕತೆ. ಮಕ್ಳಿಗೆಲ್ಲ ಏನಾರ ಅವಾರ್ಡ್ ಕೊಡ್ಬೇಕು ನೋಡಮ್ಮ. ಕೊಡ್ತಾ ಇದ್ರೆ ದಿನ ಬೆಳಗ್ಗೆ ಎದ್ದು ಇಸ್ಕೊಂಡು ಸಾಕಾಗದೆ. ಅಲ್ಲ ಇಷ್ಟೆಲ್ಲ ನೀಟಾಗಿ ನೋಡ್ರು 3 ಕಾಸಿ ಮರ್ಯಾದೆ ಕೊಡಲ್ಲ. ಎಲ್ಲಾ ಕಡೆ ತೆಗಿತಿರ್ತಾರೆ. ಏನಪ್ಪ ನೀಟಾಗಿ ನೋಡ್ಕೊಂಡಿದ್ದೆ. ಅವ್ರು ಹೇಳ್ತಾರಲ್ಲ ಜೀವನ ಪುಣ್ಯ ಮಾಡಿದ್ವಿ ಸುಮ್ಮನೆ. ಹೌದವ ಉಗಿಸ್ಕೊಂಡಿದ್ದೀವಲ್ಲ ನಮ್ಮ ಮನುಷ್ಯ ಒಂದೇ ಒಂದ್ ಮಾತ್ ಬೈತಾನ, ನಾವು ಒಂದ್ ಮಾತ್ ಬೈತಾನ ಕೇಳಿ. ಎಷ್ಟ್ ಚೆನ್ನಾಗ್ ಓಡಾಡ್ಬೇಕು ಅಂತ ನಾವೇನಾದ್ರು ಚೇಂಜ್ ಮಾಡಿ ಜೀವನ ಮಾಡಕ್ ಹೋದ ಮಕ್ಕಳಿಗೆ ನಿಮ್ಗೆ ಏನ್ ಬಂದು ಈಗ ನಾವು ಗೊತ್ತಲ್ಲ ನಾವು ಮಾತಾಡ್ತಾ ಇರೋದು ನಡೀತಾ ಇದೆ ಇಲ್ಲಿ ಕೆಲಸ. ಏನ್ ತಿಂತೀಯೋ ಅವನ ಅಷ್ಟೇ. ಆಯ್ತು, ಆರಾಮ ತಿನ್ಲಿ. ಪಾಸ್ ಹಾಕ್ಸ್ಕೊಳ್ಳೋ ಹೇಳ್ತೀನಿ. ಯಾಕೆ ಎಲ್ರು ಅಮ್ಮ ಅಮ್ಮ ಎಲ್ಲಾರ್ಗೂ ಈಗ ಓದಿದ್ರು ನಾವು ಸರಿ ಇಲ್ಲ, ನಾವು ಸರಿ ಇಲ್ಲ ಬಿಡಪ್ಪ. ನಮ್ಮ ಮಕ್ಕಳು ನಾವು ಬುದ್ಧಿ ಸುಮ್ಮನೆ ಏನಿಲ್ಲ. ನಾವು ನಮ್ಮ ಮಕ್ಕಳು ಹಂಗಿರೋದು. ಎಲ್ಲಿ ಕಾಳಾಕ್ ಬಿಡ್ತೀವಿ ಅಂತ ಸಾರಿ ಬೇಡ ಅವ್ರಿಗೆ. ಕರೆಕ್ಟಾ? ಆ ಲೆಕ್ಕಾಚಾರ ಗೊತ್ತು ನಮ್ಗೆ. ಏನೋ ನಮ್ಮ ವಂಶದಲ್ಲಿ ಯಾವ್ದು ವ್ಯತ್ಯಾಸ ಆಗಿಲ್ಲಪ್ಪ ಇದುವರೆಗೂ. ಏನೋ ಕರ್ಕೋಸ್ಕೊಂಡು ನಿಮ್ಮ ಹತ್ರ ಬೇಕಾದ್ರೆ ಹೋಯ್ತಾ ಇದ್ದೀವಿ. ಅಮ್ಮ ತಾಯಿ ಅದು 2 ಕಡೆನೂ ಸೇಮು. ನೀವು ಅವ್ರು ಸಹಿಸ್ಕೊತೀರ, ಅವ್ರು ನಿಮ್ಮ ಸಹಿಸ್ಕೊತಾರೆ. ಯಾರು ನೀವು ಮನೇಲಿದ್ದು ನೀವು ದುಡಿತೀರಾ ಅಷ್ಟೇ. ಅದು ಸಂಬಳ ಇಲ್ಲ. ಅದು ಹೆಂಗ್ ಮಾಡ್ಬೇಕಂತ ಗೊತ್ತ, ಬಂದ ತಕ್ಷಣ ಕೆಲಸ ಸೊಲಗೋದು ತಿಂದು ನಾನು ನೋಡೋಕೆ ಕೊಬ್ಬು ಬೆಳೆಸ್ಕೊಂಡ್ಬಿಟ್ಟವಲ್ಲ, ಎಲ್ಲಾ ತರದ್ದು ಮಾತು ಬರ್ತಾರೆ ಈಗ. ಹೋಗಿ ಹೋಗಿ ಅಯ್ಯ ಅಯ್ಯ ಅದು ಏನ್ ಗೊತ್ತಾ, ಮನೇಲಿ ಅವ್ರು ಮಾಡ್ತಾರಲ್ಲ ಅದು ಅವ್ರು ಮಾಡ್ದಾಗ ನಾವು ಮಾಡ್ದಾಗ ಗೊತ್ತಾಗದ. ಅವಾಗ ಅವ್ರ ಅಪ್ಪಾಜಿ ಕೇಳಿದ್ರು, ಒಮ್ಮೆ ಎಷ್ಟು ವರ್ಷದಿಂದ ಇದು ಕೆಲ್ಸಕ್ಕೆ ಹೋಗಿ ಅನ್ನೋದು ಈಗ್ಲಾ ಈಗ ಬರ್ತಾ ಇರೋದು ಡೈಲಾಗು ಇದೆ ಈ ಸ್ಪಾಟ್ ಅಲ್ಲೇ. ನೀನು ಕೆಲ್ಸಕ್ಕೆ ಹೋಗು, ನಿನ್ ಗಂಡ ಮೊದಲ ಟೈಮ್ ಮನೆಗೆ ಬರೋದೇ ಬಿಟ್ಬಿಡ್ತಾನೆ. ಅಲ್ಲಪ್ಪ ಪಾರ್ಟ್ ಟೈಮ್ ಕೆಲಸ ಅಂಗಡಿಗೆ ಹೋಗೋಲ್ಲ ನೀನು, ಮತ್ ಪಾರ್ಟ್ ಟೈಮ್ ಕೆಲಸ ಅಲ್ಲೇ ಮಾಡ್ತಿಲ್ವಾ? ಎಲ್ಲಿ 3 ದಿನ ಬಂದ್ರೆ 3 ದಿನ ಬರಕಲ್ಲ. 3 ದಿನ ಗಂಡ ಇರ್ತಾಳೆ, 3 ದಿನ ಹೋಗ್ಬಿಡ್ತದೆ ಮೈಕೈ ನೋವು ಅಂತಾಳೆ. ಮಾರಮ್ಮ ಬಂದ್ಬಿಡ್ತಾಳೆ. ನನಗೆ ವಯಸ್ಸಾಗಿಲ್ಲ, ಅವ್ಳು ವಯಸ್ಸಾಗ್ಬಿಡೋದು. ಅಲ್ಲ ಅವ್ಳು ಸಂಸಾರ ಅಷ್ಟೇ ಅವಳು. ಆಗಲ್ಲ ಇಲ್ಲಿ ಕಾಲ ಸಂಸಾರ ಅಷ್ಟೇ ಅವಳು ಕಷ್ಟ ಗೊತ್ತ. ಸಂಸಾರ
ಈ ಮಾತು ಬರ್ಲಿದ್ದಲ್ಲ ಸಾರ್ತಾರೆ ತಾಯಿ ಉದಾಹರಣೆ ಕೊಟ್ಟೆ ಬಂದ್ ನೋಡಿ ಇಲ್ಲಿ ಸಂಸಾರಸ್ಥೆ ಅವರು ಅವ್ರಿಗೆ ಕಷ್ಟ ಸುಖ ಏನು ಗೊತ್ತದೆ ನಿಮ್ಗೆ ಏನ್ ಗೊತ್ತದೆ ತಂದಾಕ ನೀ ತಿಂದಾಕ ತಂದಾಕ ನೀ ತಿಂದಾಕ ಸೊಸೈಟಿಗೆ ಯಾರು ಬೆಳ್ಳಿ ಮಾಡ್ಸ್ಕೊಳಂಗಿಲ್ಲ ಹಂಗ್ ಜೀವನ ಮಾಡ್ತಾ ಇದ್ದೀವಿ ಗಂಡ್ ಮಕ್ಳೇನಂದ್ರೆ ಬಿಟ್ಬಿಟ್ಟು ಹೋಗ್ಬೇಡ ಸೋಣ ಮಕ್ಕಳು ಅಲ್ಲ ಇವತ್ತು ಎಲ್ಲಾ ಸಾರಿಸಿ ಗುಡ್ಸಿ ಕೆಲಸ ಮಾಡ್ಕೊಂಡ್ ಬಂದ್ರೆ ಮಾತ್ರ ಮನೆ ಅನ್ನೋದು ಇಲ್ಲ ನಂಗೆ ಕಾಲಾಗಲ್ಲ ಅಂತ ಮೂಲೆ ಮಲಿಕೊಂಡ್ರೆ ಯಾಕೆ ಮಾಡ್ತೀರಪ್ಪ ಅವ್ರಿಗೆ ಮನೇಲಿ ಅತ್ತೆ ಅವ್ರೆ ನನ್ನ ಹೆಲ್ಪ್ ಮಾಡಕ್ಕೆ ಆಯ್ತಾ ನಾನ್ ಮಾಡ್ತೀನಲ್ಲ ಅವ್ರ ಅತ್ತೆ ಏಮಕ್ಕ ರೇಣುಕಕ್ಕ ಒಳ್ಳೆ ಬುದ್ಧಿ ಕಳ್ಸಿರತ್ತೆ ಇವತ್ತು ಉಸಿರು ಕಲ್ಸಿಲ್ಲ ಹೆಂಗ್ ಗೊತ್ತಾ ನೋಡಲ್ಲ ಮಕ್ಕಳು ಏನ್ ಗೊತ್ತಾ ನೀವು ಹೇಳೋದು ನೀ ಅಮ್ಮನಿಗೆ ಗೊತ್ತಿರಲ್ಲ ಕೈಯಾಗ ನೀನ್ ಕಾಲ್ ಮೇಲೆ ಕಾಲ ಹಾಕಿ ನೋಡಲ್ಲ ಹಂಗಾರೆ ಹೇಳೋದಾಗಿದೆ ಹೌದು ಅವತ್ತು ನಾವ್ ಕಾಲ್ ಮೇಲೆ ಕಾಲ ಅಲ್ಲ ಶಿವಣ್ಣನ್ ಸೊಸೈಟಿ ಜಾಸ್ತಿ ಆಯ್ತು ಶಿವಣ್ಣನ್ ಹೆಣ್ಮಕ್ಳು ಶಿವಣ್ಣನ್ ಮಗಳು ಬರ್ಬೇಕು ನಾಗು ನಿಮ್ ದೊಡ್ಡಪ್ಪ ಹೇಳ್ಯಾರೆ ನಾವ್ ಕಾಲ್ ಮೇಲೆ ಕಾಲ ಮುಟ್ಕೋಬೇಕಂತ ಸೊಸೈಟಿರೆಲ್ಲ ಮಾಡಿ ಆ ವಯಸ್ಸಿಗೆ ಕಾಲೇ ಆಗಲ್ಲ ಇವತ್ತು ನಾನು ಕಾಲ್ ಮೇಲೆ ಕಾಲ ಹಾಕಕ್ಕಾಗಲ್ಲ ನೀವ್ ಹೇಳಿದ್ರೆ ಉತ್ತರ ಕೊಡ್ತೀನಿ ಈಗ ನಮ್ಮ ಅಕ್ಕೇನ ನನ್ನ ಮಗಳಿಗೆ ಕರೆಕ್ಟ್ ಬುದ್ಧಿ ಕಲ್ಸಿ ಕಲ್ಸವಳೆ ನಿಮ್ಮಮ್ಮ ಅದೇ ತರ ಬುದ್ಧಿ ಕಲ್ಸಿ ನಾವ್ ಯಾಕೆ ಮಾತು ಕೇಳ್ಬೇಕಾಗಿತ್ತು ನಿಮ್ಗಳ ಹತ್ರ ಅಮ್ಮ ಅವ್ವ ಅನಿಸ್ಕೊಂಡು ನಮ್ಮ ಅಮ್ಮನಿಗೆ ಕೊಟ್ಬಿಟ್ಟು ಯಾವತ್ತ ಅಂದಿರವಾದ ಜಾಸ್ತಿ ಅವರೆಲ್ಲ ನಮ್ ಬಯಕೆ ಕ್ಯಾಮ್ರಾ ಆನ್ ಆಗಿದ್ರು ಹಿಂಗೆಲ್ಲ ಮಾತಾಡ್ತಿರಲ್ಲ ನಾವ್ ಮಾತಾಡೋ ಬೇರೆ ಹಾಕತ್ತ ನಾವೀಗ ಬೇಕಾಗತ್ತ ಇಲ್ಲ ಬಿಟ್ಬಿಟ್ಟಾಳಕ್ಕ ಏನ್ ಮಾತಾಡ್ತಾಳೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದೀರ 10 ವರ್ಷ ಆಗಿದೆ ಸೊಸೈಟಿ ಹತ್ರ ಒಂದೇ ಒಂದು ಕಂಪ್ಲೇಂಟ್ ಆಯ್ತು ಅಡ್ಡದಿ ಮೇಲೆ ಹೋಗತ್ತೆ ನೀವು ಸೊಸೈಟಿ ಹೊಡ್ಕೊಂಬಂದ್ ನಾನು ತಟ್ಟಿದ ಸರ ಎಣ್ಣೆ ಹೊಡ್ಕೊಂಡ್ ಬಂದಿರೋದು global ಹೆಣ್ಣಿಗಳು silent ಆಗಿರಿ. ನಾವು ದುಡ್ಡು ಮಾಡ್ಕೊಂಡಿದ್ದೀವಿ ನಮ್ದೆಲ್ಲ ATM ಅಲ್ಲಿ ಇರೋದು ಮೊಬೈಲ್ ನಮ್ಗೆ ಗೊತ್ತಿರ್ತಿರ್ಲಿಲ್ವಾ ಏ, ಇಲ್ಲ, ಹೇಳಿ. ನಮ್ ಟ್ರಾನ್ಸ್ಫರ್ ಆಗೋಗುದು ಏ ಎಣ್ಣೆ ಹೊಡೆದಾಗ ಹೆಂಗ್ ಬೇಕಾದ್ರೂ ಕಿತ್ಕೊಂಡ್ಬಿಡ್ತಾರೆ ಜನಗಳು ರೀಲ್ಸ್ ಎಲ್ಲ ನೋಡೋದು. ಅಲ್ಲ ಜೇಬಲ್ ದುಡ್ಡಿದ್ರಲ್ವಾ ಆಯ್ತು ಅವರು ಬಟ್ಟೆ ಬಿಚ್ಕೊಂಡ್ರು ಎಲ್ಲ ಎಣ್ಣೆ ಅಂಗಡಿ ಸುಡ್ತಿರ್ಬೇಕಾದ್ರೆ ಜೇಬಲ್ಲಿ ಮಾತಾಡ್ರಿ ಅದೇ ಮಾತಾಡ್ರಿ ಮಾತಾಡ್ತಾ ಇದ್ದೀವಿ ಮಾತಾಡ್ರಲ್ಲ ಮಾತಾಡ್ರಿ ಅಲ್ಲ ಏನಂತಾರ ರಮ್ಯಾ ಕೃಷ್ಣ ಮಾಡ್ದಂಗ ಆಯ್ತಲ್ಲಪ್ಪ ಹಾ ಕರೆಕ್ಟ್ ರಜನಿಕಾಂತ್ ಫಿಲಮ್ ಅಲ್ಲಿ ಹಾ ಅದಕ್ಕೆ ರೈಸು ಏ ನಿಮ್ ಆಂಟಿ ಸ್ಟೈಲ್ ನೋಡಿದಲ್ಲ ಈಗ ರೀಲ್ಸ್ ಅದ್ರಾಗೂ ಬಂದ್ಬಿಟ್ಟು ಮದುವೆ ಒಂದು ಹೆಸರು ಮೇಲೆ ನಾನು ಅವ್ರನ್ನ ಹಿಡ್ಕೊಂಡು ಕೂತಿದ್ದೀನಿ ನಾನೆಲ್ಲಿ ಮಾಡ್ಲಿ ನಂಗೆ ರಂಗೋಲಿ ಬಿಡೋಕೆ ಬರಲ್ಲ ಬರಲ್ವಾ ಹೋಗ್ಲಿ ಬಿಡಿ ಅದೇ ಸುಮ್ಮನೆ ಒಂದು ಚಿಕ್ಕ ಚಿಕ್ಕದ್ ಬಿಡ್ತೀನಿ ಅಷ್ಟೇ ಈ ಥರ ದೊಡ್ಡದೆಲ್ಲ ಬರೋದೇ ಇಲ್ಲ ನನಗೆ 40 ಅಲ್ಲ 42 ಇವ್ರು ಎಷ್ಟು ಕೆಜಿ ಇದಾರೆ ಗೊತ್ತಾ 48 kg ನೋಡಿದ್ರಲ್ಲ ನಮ್ಮ ಮನೇಲಿ ಹೆಂಗೆ ಲಕ್ಕ ಅಂತ ಮಾತಾಡ್ತಾರೆ ಅಂತ ಜಸ್ಟ್ ಪಾರ್ಟ್ ಆಫ್ ಫನ್ ಅಷ್ಟೇ ಇದು ನಮ್ಮ ಮನೇಲಿ ಹಿಂಗೇನೆ ಎಲ್ಲರೂ ಏನಾರ ಕಾರ್ಯಕ್ರಮಕ್ಕೆ ಸೇರಿದ್ರೆ ಎಲ್ಲರೂ ಸೇರ್ಕೊತೀವಿ ಎಲ್ಲರೂ ಸೇರಿಕೊಂಡು ಹಿಂಗೆ ಮಾತಾಡ್ತಾನೆ ಇರ್ತೀವಿ ಮೊಬೈಲ್ ಎಲ್ಲಿರುತ್ತೆ ಏನು ಅನ್ನೋದೇ ಗೊತ್ತಿರಲ್ಲ ಆದರೆ ಅದು ನಮ್ಮ ಆಂಟಿ ಅಂಕಲ್ಗಳು ಬಂದರೆ ಮಾತ್ರ ಮೊಬೈಲ್ಗಳು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅಂದರೆ ನಮ್ಮ ಏಜ್ ಅವ್ರು ಇದ್ದರೆ ಮಾತ್ರ ನಮ್ಮ ಕೆಲಸ ಆಯಿತು
ಒಂದೇನೋ ಒಂದೆರಡು ಮಾತಾಡಬೇಕು, ಆಮೇಲೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಆದರೆ ಇವರು ಆಂಟಿ ಅಂಕಲ್ಗಳೆಲ್ಲ ಬಂದರೆ ತಮಾಷೆ ಮಾಡ್ತಿರ್ತಾರೆ, ಮೊಬೈಲ್ ಎಲ್ಲಿದೆ ಅಂತ ನೋಡೋಕ್ಕೂ ಪುರ್ಸೋತಿರಲ್ಲ, ಅಷ್ಟು ಮಾತಾಡ್ತಿರ್ತಾರೆ. ಒಬ್ರು ಕಾಲು ಒಬ್ರು ಎಳೆಯೋದು ಮತ್ತು ತಮಾಷೆ ಮಾಡೋದು, ಒಟ್ನಲ್ಲಿ ಮನೇನ ಏನೋ ಒಂದು ಆ್ಯಕ್ಟಿವ್ ಆಗಿರಿಸ್ಕೊತಾ ಇರ್ತಾರೆ. ಅದು ಅವರಿಂದ ನೋಡಿ ಕಲಿಯೋದು ತುಂಬ ಇರುತ್ತೆ. ಆದರೆ ಇವಾಗ ನಾವು ಕಲಿತಾನೂ ಇಲ್ಲ, ಅದಾಗ್ತಾನೂ ಇಲ್ಲ ಬಿಡಿ. ಹೆಂಗೆ ಅಂದರೆ ಇವಾಗ ನಾವು ಏನಾರು ಹೋಗ್ತಾ ಇದ್ದೀವಿ, ಎಲ್ಲಾರ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಅವ್ರು ಪ್ರೀತಿಯಿಂದ ಅಡುಗೆ ಮಾಡೋದಾಗಲಿ, ನಾವು ರಿಟರ್ನ್ ಬರಬೇಕಾದ್ರೆ ಬುತ್ತಿ ಕಟ್ಕೊಡೋದಾಗಲಿ ಎಲ್ಲ ಮಾಡ್ತಾರೆ. ಆದರೆ ಅದು ನಮ್ಮ ಅಂದರೆ ಈಗಿನ 19 ಕಿಡ್ಸ್ಗೆ ಅದೇ ಲಾಸ್ಟ್ ಆಗ್ತಿದೆ ಅನ್ನೋದೇ ಇದ್ದು. ನಮ್ಮ ಮಕ್ಳ ಕಾಲಕ್ಕೆ ಆ ಥರ ಆಗೋದು ಇಲ್ಲ, ಆ ಥರ ಬರೋದು ಇಲ್ಲ. ನಾವಾದರೂ ಈ ಥರದ್ದೆಲ್ಲ ಅನುಭವಿಸ್ತಾ ಇದ್ದೀವಿ, ನಮ್ಮ ಮಕ್ಕಳು ಇದನ್ನು ಅನುಭವಿಸಲ್ಲ. ಅದೊಂದು ಬೇಜಾರಾಗ್ತಿದೆ. ಅದು ಆದಷ್ಟು ಹಾಳಾಗ್ದಿರಂಗೆ ನಾವೇ ನೋಡ್ಕೊಬೇಕು. ಆದರೆ ಕಾಲಾಯ ತಸ್ಮೈ ನಾಮ ಅಂದಂಗೆ ಕಾಲ ಹೆಂಗೆ ಹೋಗ್ತಿದ್ಯೋ ನಾವು ಹಂಗೆ ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ಏನೋ ಒಂದು ನಮ್ಮ ಆಂಟಿ ಅಂಕಲ್ಗಳು ಎಲ್ಲ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡಾಗ ಒಂದು ಫನ್ ಇರುತ್ತಲ್ಲ, ಅದೇ ಒಂಥರ ಖುಷಿ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಚಂದ, ಏನೋ ಒಂಥರ ಚಂದ ಅಷ್ಟೇ. ಅದೆಲ್ಲ ಆದಮೇಲೆ ಹೇಳ್ತಾನೆ ಇರಬೇಕು. ಅದೆಲ್ಲ ಆದಮೇಲೆ ತಿಂದಿದ್ದು ತೊಳೆದಿದ್ದು ಎಲ್ಲ ಪಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಅವ್ರು ಹೇಳಿದ್ರು ನೀವು ರೆಡಿಯಾಗಿ ಹೋಗ್ರಿ, ನೀವು ರೆಡಿ ಆಗೋಷ್ಟರಲ್ಲೇ ಲೇಟ್ ಆಗುತ್ತೆ, ನಾವು ಅಷ್ಟೊತ್ತು ಕಾಚಿ ಎಲ್ಲ ತೊಳೆದು ಇದು ರಂಗೋಲೆ ಬಿಡ್ತೀವಿ ಅಂದರು. ಯಾಕಂದರೆ ದೇವ್ರನ್ನ ಇವಾಗ ಮೆರವಣಿಗೆ ಮಾಡಿ, ನಮ್ಮೂರಲ್ಲೆಲ್ಲ ಮೆರವಣಿಗೆ ಮಾಡಿ ಕರ್ಕೊಂಡೋಗ್ಬಿಡ್ಬೇಕು. ಹಂಗಾಗಿ ನೀವು ರೆಡಿ ಆಗಿಬಿಡ್ರಿ, ನಾವು ಇದು ಮಾಡ್ತೀವಿ, ರಂಗೋಲಿ ಎಲ್ಲ ಬಿಟ್ಟು ನಾವು ರೆಡಿ ಆಗ್ತೀವಿ ಅಂದರು. ಹಾಗಾಗಿ ನಾವು ಹೋಗಿ ರೆಡಿ ಆದ್ವಿ. ದೇವ್ರ ಕಾರ್ಯ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ, ಆಗಲೇ ದೇವ್ರ ಮೆರವಣಿಗೆ ಹೊರಡ್ತಾ ಇದೆ. ನಾವು ಅವಾಗ ಇನ್ನೇನು ದೇವರು ಊರಿಗೆ ಮಧ್ಯಕ್ಕೆ ಬಂದಾಗ ನಾವು ರೆಡಿಯಾಗಿ ಆಚೆಗೆ ಬಂದಿದ್ದೀವಿ. ನಮ್ಮ ಆಂಟಿರೆಲ್ಲ ಬೈತಾಯಿದ್ರು, ನಿಮಗೆ ಅಷ್ಟೆಲ್ಲ ಕೆಲಸ ಮಾಡಿ ಹೋಗಿ ರೆಡಿ ಆಗ್ರಿ ಅಂದ್ರೂ ದೇವರು ಮೆರವಣಿಗೆ ದೇವರೇ ಊರು ಬಿಟ್ಟು ಹೋಗೋ ಟೈಮಿಗೆ ಬಂದಿದ್ದೀರಾ ನೀವು ಅಂತ. ಗೊತ್ತಲ್ಲ ಗೈಸ್, ಹೆಣ್ಮಕ್ಳು ರೆಡಿ ಆಗೋಕ್ಕೆ ಹೋದರೆ ಅದು ಒಂದೇ ರೂಮಲ್ಲಿ ಎಷ್ಟು 5-6 ಜನ ಹೆಣ್ಮಕ್ಳು ರೆಡಿ ಆಗಬೇಕು ಅಂದರೆ ಏನು ತಮಾಷೆನ. ಹಿಂಗಾಡಿ ರೆಡಿಯಾಗಿ ಬಂದು ಅಷ್ಟೊತ್ತಲೆ ದೇವರು ಮೇಲ್ಗಡೆಯಿಂದ ಮಧ್ಯದ ರೋಡಿಗೆ ಬಂದಿತ್ತು. ನಾವು ಅವಾಗ ಎಂಟ್ರಿ ಆದ್ವಿ ಬೈಸ್ಕೊಂಡು. ಊರ ಜಾತ್ರೆ ಅಂದಮೇಲೆ ನಮ್ದೊಂದು ಫೋಟೋ ಶೂಟು ವಿಡಿಯೋ ಶೂಟ್ ಇರಲೇಬೇಕಲ್ವ. ಹಂಗಂತ ಏನು ಓವರಾಗೇನು ತೆಗೆಸ್ಕೊಂಡಿಲ್ಲ ಗೈಸ್, ಫೋಟೋನೂ ಜಾಸ್ತಿ ತೆಗೆಸ್ಕೊಂಡಿಲ್ಲ, ವಿಡಿಯೋನೂ ಜಾಸ್ತಿ ತೆಗೆಸ್ಕೊಂಡಿಲ್ಲ, ರೀನೇ ತೆಗಿತಾ ಇರೋದು. ಈ ಸತಿ ಏನು ವಿಶೇಷ ಅಂದರೆ ನಮ್ಮ ಅಣ್ಣ, ಅಪ್ಪ, ಅಮ್ಮ ಎಲ್ಲರೂ ಬಂದಿದ್ದಾರೆ. ನಮ್ಮ ಅಣ್ಣ ಬರೋದೇ ಊರಿಗೆ ರೇರು. ಈ ಸತಿ ಜಾತ್ರೆಗೆ ಬಂದಿದ್ದಾನೆ, ಅದೇ ಒಂಥರ ಖುಷಿ ನನಗೆ.
ಅವಾಗಲೇ ಕಿಚ್ಕೊಂಡಿದ್ದು ನಾನೇ ಗೈಸ್. ಅವರು ಸಡನ್ನಾಗಿ ಒಳಗೆ ಬಂದುಬಿಡ್ತಾರೆ, ಅದೊಂಥರ ಭಯ ಆಗ್ತಾ ಇರುತ್ತೆ ನನಗೆ. ಹಂಗಾಗಿ ವಾಯ್ಸು ಜೋರಾಗಿ ಕಿಚ್ಕೊಂಡ್ಬಿಟ್ಟೆ. ನಾವು ಮಾಡ್ತಿದ್ದೀರೆಲ್ಲ ನುಗ್ತಾಯಿದ್ರು. ಅದಾದಮೇಲೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ ಗೈಸ್ ಆವಾಗಲೇ ಮರ್ತೋಗ್ಬಿಟ್ಟೆ ಹೇಳೋದು ಅಷ್ಟೇ. ಓ ಇದು ನಾವು ಆಡ್ತಿದ್ದು. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು, ನಮ್ಮೂರ ಜಾತ್ರೆ, ನಮ್ಮ ಫ್ಯಾಮಿಲಿ, ನಮ್ಮೂರು ಎಲ್ಲ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮರೀದೆ ಒಂದು ಕಮೆಂಟ್ ಮಾಡಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಚಿಂದಿಯಾಗಿದೆ. ಈ ವಿಡಿಯೋ ಪೂರ್ತಿ ಯಾರ್ಯಾರು ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.